ಇದೇನಿದು ಇಷ್ಟೊಂದು ಪೇಪರ್ಸ್ ಎಲ್ಲ ಬಿದ್ದಿವೆ? ಗಾಳಿಗೆ ಹಾರ್ಕೊಂಡು ಬಂದಿರಬೇಕು. ಯಾವುದೋ ಎಕ್ಸಾಮ್ ಪೇಪರ್ಸ್ ಇದ್ದಂಗಿದೆ ನೋಡಿ. ರೀ, ಇದು ಎಕ್ಸಾಮ್ ಪೇಪರ್ಸ್ ಅಲ್ಲ, ಡಿವೋರ್ಸ್ ಪೇಪರ್ಸು. ಡಿವೋರ್ಸಾ? ಯಾರ್ದು? ಸಂಜೀವ್ ಅಮೃತ ಅವರು ಡಿವೋರ್ಸ್ ತಗೊಳ್ತಿದಾರ ಅಂದ್ರೆ ಎಲ್ರೂ ಮುಂದೆ ಚೆನ್ನಾಗಿರೋ ಗಂಡ ಹೆಂಡತಿ ಥರ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ. ಅದು ನಮ್ಮ ಸ್ಕೂಲ್ ಮಕ್ಕಳ ಎಕ್ಸಾಮ್ ಪೇಪರ್ಸು ಅಲ್ಲೇ ಇಟ್ಟಿದ್ದೆ, ಇಲ್ಲಿವರೆಗೂ ಹೇಗೆ ಬಂತು ಅಂತ ಗೊತ್ತಿಲ್ಲ. ಕೊಡಿ. ಬರೀ ಎಕ್ಸಾಮ್ ಪೇಪರ್ಸ್ ಅಷ್ಟೇನಾ? ಅಯ್ಯೋ, ಹಾಂ, ಇನ್ನೇನಿರುತ್ತೆ, ಇದ್ರೆ ಒಂದೆರಡು ಬಿಲ್ಗಳು, ಅಮೃತ ಅವರ ಕಾಲೇಜ್ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟು ಅದಿರುತ್ತಷ್ಟೇ. ಕೊಡಿ. ನಿಮಗೆ ನಮ್ಮಿಂದ ಏನು ಅನಾನುಕೂಲ ಆಗಿಲ್ಲ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ ಸಂಜೀವ್ ಅವರೇ. ಒಳ್ಳೆಯದು. ಯಾರಿಂದ ಯಾರಿಗೂ ಅನಾನುಕೂಲ ಆಗಬಾರ್ದು. ತೊಂದರೆ, ಅವಮಾನ ಆಗಬಾರ್ದು. ಹಾಗೆಲ್ಲ ಏನೂ ಆಗಲ್ಲ, ಯೋಚನೆ ಮಾಡಬೇಡಿ. ಸರಿ, ಬರ್ತೀನಿ. ಹೌ ಐರಾನಿಕ್. ಜಾನ್ವಿ ಅವರೇ, ಇವ್ರ ಮನೆಯವರು ನಮ್ಮ ಮನೆಯವರು ಒಂದಾಗ ಕಾರಣ ಆದರು, ಆದರೆ ಈ ಮನೆಯಲ್ಲೇ ಮನಸ್ಸುಗಳು ಮುರಿತಾ ಇವೆ. ಇದನ್ನ ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ವಲ್ಲ? ಬಟ್ ಏನು ಮಾಡೋಕ್ಕಾಗುತ್ತೆ ಹೇಳಿ? ಯಾರಿಗೂ ಗೊತ್ತಾಗಬಾರ್ದು ಅಂತಲೇ ಅವ್ರು ಈ ಥರ ಎಲ್ಲ ನಾಟಕ ಮಾಡ್ತಿದ್ದಾರೆ. ಹಾಗಂದ್ರೆ ನಮ್ಮಿಂದನೂ ಗೊತ್ತಾಗಬಾರ್ದು ಅಂತ ಅರ್ಥ ಅಲ್ವಾ? ನಿಮ್ಮ ಯೋಚನೆ ಸರಿಯಾಗೇ ಇದೆ. ಈ ವಿಷಯನ ಇವ್ರ ಮನೆಯವ್ರಿಗೆಲ್ಲ ಹೇಳೋದಕ್ಕಿಂತ ಸಮಸ್ಯೆ ಬುಡಕ್ಕೆ ಹೋಗಿ ಪರಿಹಾರ ಏನು ಅಂತ ಹುಡುಕಬೇಕು, ಅದು ಸರಿ. ಸರಿ, ಆದರೆ ಅದು ಹೇಗೆ ಮಾಡೋದು? ಅದಕ್ಕೆ ಜಯಂತನ ಹತ್ರ ಒಂದು ಪ್ಲಾನ್ ಇದೆ. ವೆಲ್ಕಮ್ ಜಯಂತ್, ಹೇಗಿದೆ ರೆಸಾರ್ಟ್? ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಯು ನೋ ಜಯಂತ್, ಐ ಆಮ್ ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ನೀವು ಹೇಗಿದ್ದೀರಾ? ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ಒಂದೇ ಒಂದು ನಿಮಿಷ. ಜಾನ್ವಿ ಅವರೇ, ಇವರು ಜಾನ್ವಿ ಅಂತ, ಮೈ ವೈಫ್. ನಮಸ್ಕಾರ. ನಮಸ್ತೆ ಸರ್. ಇವರು ನನಗೆ ಹೆಣ್ಣು ಕೊಟ್ಟ ದೇವರು. ಅಂದ್ರೆ ಜಾನು ಅವ್ರ ತಂದೆ ತಾಯಿ. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಇಲ್ಲೂ ನಿನ್ನ ಸ್ಟೇಟಸ್ ತೋರಿಸಿದ್ಯಾ ಮಗನೇ? ನಾನು ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಿ ನೆಪ ಹುಡ್ಕೊಂಡು ಸೈಡಿಗೆ ಹೋಗ್ತೀಯ. ನಿನ್ನ ಬಗ್ಗೆ ನನಗೆ ಗೊತ್ತು. ಪಾರ್ಟಿನಲ್ಲಿ ನೋಡು ಹೆಂಗೆ ನಿನ್ನ ಬಂಡವಾಳನ ಬಯಲು ಮಾಡ್ತೀನಿ ಅಂತ. ಸಂತೋಷ್ ಅಣ್ಣ ಅಂತ, ಅವರು ವೀಣಾ ಅದಕ್ಕೆ. ಅವನು ಇನ್ನೊಬ್ಬ ಅಣ್ಣ, ವೆಂಕಿ ಅಣ್ಣ ಅದಕ್ಕೆ. ಸಂತೋಷ್, ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್, ಏನಿಲ್ಲ. Adi, stop. Stop the car. ಯಾಕತ್ತೆ? ಗಾಡಿ ಹಿಂದೆ ತಗೋ. ಅಲ್ಲ, ಏನಾಯ್ತು? ಗಾಡಿ ಹಿಂದೆ ತಗೋ.
ಏನಾಯ್ತತೆ? ಅಮ್ಮ, ಯಾಕ ಬೋರ್ಡ್ನ ಹಂಗೆ ನೋಡ್ತಾ ನಿಂತಿದ್ದೀರಾ? ಅತ್ತೆ, ಇದು ಅದೇ JS? ಯಾವ JS? ಏನ್ ಮಾತಾಡ್ತಾ ಇದ್ದೀರಾ? ಜೆ ಅಂದ್ರೆ ಜಯಂತ್ ಅವ್ರದಿರ್ಬೇಕು. ಅತ್ತೆ, ಐ ಡೋಂಟ್